ಹಾಯ್ ಹಲೋ ನಮಸ್ಕಾರ. ಈಗ ತಾನೇ ವಿಶ್ವನಾಥ್ ಅಂಡ್ ಸನ್ಸ್ ಮೂವಿ ನೋಡ್ಕೊಂಡು ಬಂದೆ. ಟ್ರೈಲರ್ ನೋಡಿ ಇಷ್ಟ ಆಗಿದ್ರೆ ಮೂವಿನ ಮಿಸ್ ಮಾಡಬೇಡಿ. ಬನ್ನಿ ನನಗೆ ಏನು ಅನಿಸ್ತು, ವರ್ಕ್ ಆಗಿದ್ದೇನು, ವರ್ಕ್ ಆಗದೆ ಇದ್ದದ್ದೇನು ಅಂತ ಸ್ಪಾಯ್ಲರ್ಸ್ ಇಲ್ಲದೆ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋಗೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಶ್ವನಾಥ್ ಅಂಡ್ ಸನ್ಸ್ ಈ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಮೇನ್ ರೀಸನ್ ಈ ಸಿನಿಮಾದ ಡೈರೆಕ್ಟರ್ ವೆಂಕಿ ಅಟ್ಲೂರಿ. ಬಿಕಾಸ್ ಅವರ ಪ್ರೀವಿಯಸ್ ಸಿನಿಮಾ ಲಕ್ಕಿ ಭಾಸ್ಕರ್ ಯಾವ ಲೆವೆಲ್ಗೆ ಹಿಟ್ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಈ ಸಿನಿಮಾ ಬೇರೆ ಝೋನಲ್ಲಿ ಇದೆ, ಸ್ಟಿಲ್ ನನಗೆ ಇಷ್ಟ ಆಯಿತು. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬಂದ್ರೆ ಹೇಳೋದು ಕಷ್ಟ. ಅಂದ್ರೆ ಟ್ರೈಲರ್ ಅಲ್ಲಿ ಯಾವುದನ್ನು ಪ್ರಾಪರ್ ಆಗಿ ಹೇಳಿಲ್ಲ, ಸ್ವಲ್ಪ ಏನಾದರೂ ಹೇಳಿದ್ರು ಸ್ಪಾಯ್ಲರ್ ಆಗತ್ತೆ. 20 ಇಯರ್ಸ್ ಇರೋ ಮ್ಯಾಡಿ, 40 ಇಯರ್ಸ್ ಇರೋ ಸಂಜಯ್ ವಿಶ್ವನಾಥ್, ಇವರಿಬ್ರು ಯಾಕೆ ಮೀಟ್ ಆಗ್ಬೇಕಾಯ್ತು? ಮತ್ತೆ ಮ್ಯಾಡಿ ಚಿಲ್ ಆಗಿರೋ ಹುಡುಗಿ, ಸಂಜಯ್ ವಿಶ್ವನಾಥನ್ ಫೇಮಸ್ ಅಂಡ್ ರಿಚ್ ಬಿಸ್ನೆಸ್ ಮ್ಯಾನ್. ಇವನ್ ಲೈಫ್ಗೆ ಅವಳು ಎಂಟ್ರಿ ಆದ್ಮೇಲೆ ಏನೆಲ್ಲ ಆಯ್ತು ಅನ್ನೋದೇ ಸಿನಿಮಾ. ಫಸ್ಟ್ 15 ಮಿನಿಟ್ಸ್ ಡೈರೆಕ್ಟರ್ ಸ್ವಲ್ಪ ಟೈಮ್ ತಗೊಂಡ್ರು ಪ್ರೊಟಗನಿಸ್ಟ್ ಸುತ್ತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ, ವಿಚ್ ಇಸ್ ಫೈನ್ ಬಿಕಾಸ್ ಆ ಕ್ಯಾರೆಕ್ಟರ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ಆ ಟೈಮ್ ಬೇಕಿತ್ತು. ಬಟ್ ವೆನ್ ಮ್ಯಾಡಿ ಅಂದ್ರೆ ಮಮಿತಾ ಅವ್ರ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ಟಿಲ್ ಇಂಟರ್ವಲ್ ಸಿನಿಮಾ ತುಂಬಾ ಎಂಗೇಜಿಂಗ್ ಆಗೋಗುತ್ತೆ. ಅಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಎಂಗೇಜಿಂಗ್, ಇಟ್ ಈಸ್ ಎಂಟರ್ಟೈನಿಂಗ್ ಆಲ್ಸೋ. ಮಮಿತಾ ಅವರು ಎಷ್ಟು ಲೈವ್ಲಿ ಆಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಸೋದೇ ಇಲ್ಲ. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಬಿಲ್ಡ್ ಮಾಡಿರೋ ಎಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ರೈಟಿಂಗ್ ಅಲ್ಲಿ ಮೇನ್ ವರ್ಕ್ ಆಗಿರೋದು, ಸಿನಿಮಾ ಎಲ್ಲೂ ಮೆಲೋಡ್ರಾಮಾ ಅಂತ ಅನ್ಸಲ್ಲ. ಯಾವುದನ್ನು ಫೋರ್ಸ್ಫುಲ್ ಆಗಿ ಎಮೋಷನಲಿ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಎಲ್ಲಾ ಕ್ಯಾರೆಕ್ಟರ್ಸ್ನು ಸೆಟಲ್ ಆಗಿ ತೋರಿಸಿದ್ದಾರೆ ಅಂಡ್ ಆ ಎಲ್ಲಾ ಕ್ಯಾರೆಕ್ಟರ್ಸ್ ಕನೆಕ್ಟ್ ಕೂಡ ಆಗತ್ತೆ. ಇನ್ನು ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿದೆ. ಬಟ್ ಅಲ್ಲಿ ಆಗಿದ್ದು ಪ್ರಾಬ್ಲಮ್ ಅಂತಲ್ಲ, ಸ್ವಲ್ಪ ಸಿನಿಮಾ ಆಗ ರುಟೀನ್ ಎಲಿಮೆಂಟ್ಸ್ ತರ ಫೀಲ್ ಆಗುತ್ತೆ. ಆದ್ರೆ ಅಲ್ಲೂ ಸಹ ಸಿನಿಮಾ ರೂಟ್ ತಪ್ಪಲ್ಲ. ಬಟ್ ಟು ಗಿವ್ ಎ ಪ್ರಾಪರ್ ಎಂಡ್ ಇನ್ ದೀಸ್ ಕೈಂಡ್ ಆಫ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಇವೆಲ್ಲ ಬೇಕಾಗತ್ತೆ ಅಂತ ನನಗ್ ಅನ್ಸತ್ತೆ. ಸೂರ್ಯ ಅವರು, ರಾಧಿಕಾ ಅವರು, ಮಮಿತಾ ಅವರು ಈ ಮೂರು ಪಾತ್ರದ ಪರ್ಫಾರ್ಮೆನ್ಸ್ ಸಿನಿಮಾಗೆ ತುಂಬಾನೇ ಹೆಲ್ಪ್ ಮಾಡಿದೆ. ನೀವೇನಾದ್ರೂ ಈ ಆಕ್ಷನ್ ಸಿನಿಮಾನ ನೋಡಿ ನೋಡಿ ಬೇಜಾರಾಗಿದ್ರೆ, ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮಿಸ್ ಮಾಡಬೇಡಿ. ಫ್ಯಾಮಿಲಿ ಕರ್ಕೊಂಡು ಹೋಗಿ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಒಂದೊಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಒಪಿನಿಯನ್ ಬರುತ್ತೆ. ನನಗಂತೂ ಬಂತು. ಇನ್ನು ರೈಟರ್ ಡೈರೆಕ್ಟರ್ ವೆಂಕಿ ಅಟ್ಲೂರಿ ಅವರು, ನನಗೆ ತುಂಬಾ ಇಷ್ಟ ಆಯ್ತು ಅವ್ರ ಕೆಲಸ. ಬಿಕಾಸ್ ಅವ್ರು ಏನ್ ಪ್ರಾಮಿಸ್ ಮಾಡಿದ್ರೋ ಅದನ್ನ ಡೆಲಿವರ್ ಮಾಡಿದ್ದಾರೆ. ಅಫ್ಕೋರ್ಸ್ ಫೈಟ್ಸ್ ಮತ್ತೆ ಕೆಲವೊಂದು ಎಲಿಮೆಂಟ್ಸ್ ಕತೆಗೆ ಸಿಂಕ್ ಆಗಲ್ವಲ್ಲ ಅಂತ ಅನ್ಸಿದ್ರು, ಒನ್ ಆರ್ ದಿ ಅದರ್ ವೇ ಲೈಕ್ ಸ್ಟೋರಿ ಪ್ರೋಗ್ರೆಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ. ಸೊ ಇದಾಗಿದೆ ವಿಶ್ವನಾಥ್ ಅಂಡ್ ಸನ್ಸ್ ಮೂವಿ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ ಬೈ.